ನಮಸ್ಕಾರ. ಕನಕದಾಸರ ಇನ್ನೊಂದು ಕತೆ ಹಿಡ್ಕೊಂಡು ನಿಮ್ಮ ಮುಂದೆ ಇವತ್ತು ಬಂದಿದ್ದೀನಿ. ವ್ಯಾಸರಾಯರು ತಮ್ಮ ಶಿಷ್ಯವೃಂದದ ಜೊತೆ ಕೂತಾಗ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಇಲ್ಲಿ ಕುಳಿತಿರೋರ ಪೈಕಿ ಯಾರು ವೈಕುಂಠಕ್ಕೆ ಹೋಗಬಹುದು ಅಂತ ಹೇಳಿ. ಯಾರು ಅದಕ್ಕೆ ಉತ್ತರ ಕೊಡೋದಿಲ್ಲ. ಅವಾಗ ತಮ್ಮ ಪ್ರೀತಿಯ ಕನಕನನ್ನ ಕರೆದು ಅವರು ಅದೇ ಪ್ರಶ್ನೆ ಕೇಳ್ತಾರೆ, ಇಲ್ಲಿ ಕುಳಿತಿರೋರ ಪೈಕಿ ಯಾರು ವೈಕುಂಠಕ್ಕೆ ಹೋಗ್ತಾರೆ ಅಂತ ಹೇಳಿ. ಅವಾಗ ಕನಕದಾಸರ ಅದಕ್ಕೆ ಉತ್ತರ ಕೊಡೋದು, ನಾನು ಹೋದರೆ ಹೋದೇನೋ ಅಂತ ಹೇಳಿ. ಈ ಉತ್ತರವನ್ನ ಕೇಳಿದ ಮೇಲೆ ಎಲ್ಲರೂ ಇದೇನಿದು ಕನಕದಾಸರದು ಉದ್ದಟತನ, ಇದೇನಿದು ಅಹಂಕಾರ ಅಂತ ಹೇಳಿ ಮಾತಾಡ್ಕೊಳ್ತಾರೆ. ಆವಾಗ ಕನಕದಾಸರು ಇದಕ್ಕೊಂದು ಎಕ್ಸ್ಪ್ಲನೇಷನ್ ಕೊಡ್ತಾರೆ. ನಾನು ಅನ್ನುವ ಅಹಂಭಾವ ತೊಲಗಿದರೆ ನಮಗೆ ಮುಕ್ತಿ ಸಿಗುತ್ತೆ, ಜೀವನದಲ್ಲಿ ನಾವು ಸುಖವಾಗಿರ್ತೀವಿ, ನಮ್ಮ ಸಂಬಂಧಗಳು ಸರಿಯಾಗಿರುತ್ತೆ ಅಂತ ಹೇಳಿ. ಗೆಳೆಯರೆ, ಇಂದಿನ ಈ ಲೌಕಿಕ ಆಧುನಿಕ ಯುಗದಲ್ಲಿ ನಾನು ಎನ್ನುವ ಒಂದು ಪದ ತುಂಬಾ ಬಳಕೆ ಆಗ್ತಾ ಇದೆ. ನಾನು ಅಷ್ಟು ಗಳಿಸಿದೆ, ನಾನು ಇಷ್ಟು ಗಳಿಸಿದೆ, ನನ್ನ ಹತ್ರ ಅಷ್ಟು ದುಡ್ಡಿದೆ, ನನ್ನ ಹತ್ರ ಇಷ್ಟು ಐಶ್ವರ್ಯ ಇದೆ. ಈ ನಾನು ಅನ್ನುವ ಪದದ ಮುಖಾಂತರ ನಾವು ನಮ್ಮ ಸುತ್ತಲ ಒಂದು ಬೇಲಿಯನ್ನ ಕ್ರಿಯೇಟ್ ಮಾಡಿಕೊಂಡು ಸಂಬಂಧಗಳನ್ನ ಹಾಳು ಮಾಡ್ಕೊಳ್ತಾ ಇದ್ದೀವಿ. ಹೀಗಾಗಿ ಸುಖವಾಗಿ ನೆಮ್ಮದಿಯಿಂದ ಇರೋದಕ್ಕೆ ಈ ನಾನು ಅನ್ನುವ ಅಹಂಭಾವವನ್ನ ತೊರೆದು ನಾವು ನಮ್ಮದು ಎನ್ನುವ ಮಾತುಗಳನ್ನು ನಾವು ಹೆಚ್ಚಿಗೆ ಮಾತಾಡಬೇಕು. ಆವಾಗಲೇ ನಮ್ಮ ಜೀವನ ಸಮೃದ್ಧಿಯಾಗಿರಕ್ಕೆ ಸಾಧ್ಯ. ಧನ್ಯವಾದಗಳು.